ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾಯಿಯ ಮಾತಿನ ಮೇರೆಗೆ ಇಂದ್ರನ ಮನೆಗೆ ಹೋಗಿ ದೇವತೆಗಳ ತಾಯಿಯಾದಂತಹ ಅದಿತಿಗೆ ಎಲ್ಲ ರೀತಿಯಾದಂತಹ ಕರ್ಣಕುಂಡಲಗಳನ್ನು ತಂದುಕೊಟ್ಟಂತಹ ಭಗವಂತ, ನಿತ್ಯದಲ್ಲಿ ಇಂದ್ರನ ಮನೆಯಲ್ಲಿ ಆನಂದದಿಂದ ಪೂಜೆಗೊಳ್ಳುವಂತಹ ಭಗವಂತ, ಅಂತಹ ಭಗವಂತ ನಮ್ಮ ಮನೆಯ ಹಸಿಗೆ ಬಾ ಎನ್ನುವುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೆ ಜ್ಞಾನಿಗಳು ಯಾವ ರೀತಿಯಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾ ಈ ಪದ್ಯವನ್ನು ಹೇಳ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ, ಸಮ್ಮತವಾಗಿದ್ದ ಪೂಜೆಯ ಕೈಗೊಂಬ ನಿಸ್ಸೀಮ ಮಹಿಮಾ ಹಸಿಗೆ ಬಾ ಶೋಭಾನೆ. ಭಗವಂತ ನಿತ್ಯದಲ್ಲಿ ಜ್ಞಾನಿಗಳ ಹೃದಯದಲ್ಲಿ ಓಡಾಡುವಂತಹ ಭಗವಂತ. ಮೊನ್ನೆ ತಿಳಿದಂತೆ ದಾಸರ ಮ್ಯಾಳದಳು ಕುಣಿದಾಡುತಿಹನ ಅಂತ ಹೇಳ್ತಾರಲ್ಲ, ಜ್ಞಾನಿಗಳು ನಿತ್ಯದಲ್ಲಿ ಧ್ಯಾನವನ್ನು ಮಾಡ್ತಾ ಇರ್ತಾರಂತೆ. ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ನಿತ್ಯದಲ್ಲಿ ಧ್ಯಾನ ಮಾಡುವಂತಹ ಮುನಿಗಳ ಜ್ಞಾನಿಗಳ ಹೃದಯದಲ್ಲಿ ನೀನು ನೆಲೆಸಿರ್ತೀಯ. ಧರ್ಮ ರಕ್ಷಕನಾಗಿ ನೀನು ಅವರಿಂದ ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಇರ್ತೀಯ. ಇಂತಹ ಅದ್ಭುತವಾದ ಮಹಿಮೆ ನೋಡಿ. ನಮ್ಮಲ್ಲಿಯೂ ಕೂಡ ಧ್ಯಾನ ಇದೆ, ಜ್ಞಾನ ಇದೆ. ಆದರೆ ಆ ಜ್ಞಾನ ಕೇವಲ ಪೂಜೆಯ ಸಮಯಕ್ಕೆ ಮಾತ್ರ ಸೀಮಿತವಾಗಿದೆ. ಆದರೆ ಮುನಿಗಳ ಧ್ಯಾನ ಆಗಿರೋದಿಲ್ಲ. ಸದಾ ಕಾಲದಲ್ಲಿ ಎಲ್ಲ ಕಡೆಗಳಲ್ಲಿ ಒಂದೊಂದು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿದಂತೆ ಒಂದೊಂದು ಅಣುವಿನಲ್ಲಿಯೂ ಒಂದೊಂದು ಮಹತ್ತಿನಲ್ಲಿಯೂ ಪರಮಾತ್ಮನನ್ನು ಕಾಣ್ತಾ ಎಲ್ಲೆಡೆಯೂ ನಾವು ಜಡಭರತನ ಕಥೆಯನ್ನು ಕೇಳ್ತೇವಲ್ಲ. ರಘುಗಣ ಮಹಾರಾಜ ಬಂದು ಕೇಳ್ತಾನಂತೆ ಮೇಣೆಯನ್ನು ಹೊರಲಿಕ್ಕೆ, ಆದರೆ ಜಡಭರತ ಅವರ ಕಣ್ಣನ್ನೇ ತೆರೆಸಿ ಬಿಡ್ತಾನಂತೆ. ಇಷ್ಟು ಅದ್ಭುತವಾದಂತಹ ಜ್ಞಾನಿಗಳ ಹೃದಯದಲ್ಲಿ ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ. ದಾಸರು ವರ್ಣನೆ ಮಾಡ್ತಾರೆ, ಜಗನ್ನಾಥ ದಾಸರು. ನಿನ್ನನ್ನು ನಂಬಿದಂತಹ ಭಕ್ತರು, ಧ್ಯಾನ ಮಾಡುವಂತಹ ಭಕ್ತರು ನಗುವರು. ಭಗವಂತನ ಅದ್ಭುತವಾದ ಕೃಷ್ಣಾವತಾರದ ಬಾಲಲೀಲೆಗಳನ್ನು ನೋಡಿದರೆ ನಮಗೆ ನಗು ಬಂದು ಬಿಡ್ತದೆ. ನಗುವರು, ರೋದಿಸುವರು. ಆ ಬಾಲಲೀಲೆಗಳ ಮುಖಾಂತರ ಒಳಗಿನ ತತ್ವವನ್ನು ಹೆಕ್ಕಿ ತೆಗೆದಾಗ ಕಣ್ಣೀರು ಬರ್ತಂತೆ. ಎಷ್ಟು ರೀತಿಯಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವುದಾಗಿ. ಹಾಗೆ ಒಳಗಡೆ ಇರುವಂತಹ ಭಗವಂತನ ಅದ್ಭುತವಾದ ಜ್ಞಾನ ಬಂದಾಗ ನಗುವರು, ರೋದಿಸುವರು, ನಾಟ್ಯವಾಡುವರು. ಭಗವಂತನನ್ನು ನೀನು ಹೋಗಿ ಈ ಪತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಬರಬೇಕು. ಆ ಭಗವಂತನ ಕಲ್ಯಾಣ ಮಹೋತ್ಸವ ಪದ್ಮಾವತಿಯ ಜೊತೆಗೆ ಆಗೋದಿದೆ ಅಂತ ಆ ತೋಂಡಮಾನ ರಾಜ ಶುಕಾಚಾರ್ಯರಿಗೆ ಹೇಳಿದರೆ ಹುಚ್ಚೆದ್ದು ಕುಣಿತಾರಂತೆ ಶುಕಾಚಾರ್ಯರು. ನಗುವರು, ರೋದಿಸುವರು, ನಾಟ್ಯವಾಡುವರು. ಅಂದಮೇಲೆ ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯರೆಂಬೋ ಕಾಗದ ಬಂದಿದೆ ಅಂತ ಹೇಳಿದಂತೆ ಕುಣಿಯಬೇಕಂತೆ ಭಗವಂತನ ಮುಂದೆ. ಹಾಗೆ ಯಾರು ನಿತ್ಯದಲ್ಲಿ ಧ್ಯಾನವನ್ನು ಸದಾ ಕಾಲದಲ್ಲಿ ಸದಾ ಕ್ಷಣದಲ್ಲಿ ಮಾಡ್ತಾ ಇರ್ತಾರಲ್ಲ, ಅವರು ರೋದಿಸ್ತಾರೆ, ನಾಟ್ಯವಾಡ್ತಾರೆ, ಕುಣಿತಾರೆ, ನಲಿತಾರೆ. ಎಲ್ಲವೂ ಕೂಡ ಭಗವಂತನೇ, ಭಗವಂತನಿಂದಲೇ ಎನ್ನುವುದಾಗಿ ಅವರು ತಿಳಿದುಕೊಳ್ತಾರೆ. ಹಾಗೆ ಒಂದೊಂದು ಹಂತದಲ್ಲಿಯೂ ಕೂಡ ಭಗವಂತನನ್ನು ಗುಣಗಾನ ಮಾಡ್ತಾರೆ ಹೊರತಾಗಿ ನಮ್ಮ ಹಾಗೆ ಮರೆಯೋದಿಲ್ಲ. ಅಂಥವರ ಮನಸ್ಸಿನಲ್ಲಿ ನೀನೂ ಗಟ್ಟಿಯಾಗಿ ನಿಂತಿರ್ತೀಯ ಭಗವಂತ. ಇಂತಹ ಮುನಿಗಳ ಹೃದಯದಲ್ಲಿ ಇರುವಂತಹ ಭಗವಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ನಾವು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಜ್ಞಾನಿಗಳ ಹೃದಯದಲ್ಲಿ ಸದಾ ಕಾಲದಲ್ಲಿ ಭಗವಂತ ಇರ್ತಾನೆ. ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ, ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ.
ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಆ ಜ್ಞಾನಿಗಳ ಹೃದಯದಲ್ಲಿ ಸದಾ ಕಾಲದಲ್ಲಿ ನೆಲೆಸಿರುವಂತಹ ಭಗವಂತ ಮುನಿಗಳು ಮಾಡುವಂತಹ ನಿತ್ಯದಲ್ಲಿ ಸಮ್ಮತವಾದ ಪೂಜೆ, ಅವರಿಗೆ ನಿನಗೆ ಅಭಿಪ್ರೇತವಾದ ಪೂಜೆ, ಮಾನಸಿಕವಾದ ಪೂಜೆ, ಬಾಹ್ಯವಾದ ಪೂಜೆ, ಬಾಹ್ಯ ಪೂಜೆಯಲ್ಲಿಯೂ ಕೂಡ ಮಾನಸಿಕವಾದ ಅನುಸಂಧಾನ, ಇದೆಲ್ಲದರ ಸಮ್ಮೇಳನ. ಈ ಸಮ್ಮೇಳನ ರೂಪವಾದ ಪೂಜೆ ಪ್ರತಿಯೊಂದೂ ಪೂಜೆ ಅಂತಲೇ ಸಮರ್ಪಣೆ ಮಾಡ್ತಾರೆ. ಸ್ವಾಮಿ ತ್ವಂ ರಹರೇ ತವಾನುಚರಣ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋತವಾರಾಧನಂ ಅಂತ ಹೇಳಿದಂತೆ ಎಲ್ಲವೂ ಪೂಜೆಯೇ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ ರೋಗಾನುಭವವೆಲ್ಲ ಉಗ್ರ ತಪವು ಆಗದವರಾಡಿ ಕೊಂಬುವುದೇ ಆಶೀರ್ವಾದ ಬೀಗರೂಪಚಾರವೇ ಭೂತದಯವೋ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಅಂದ ಮೇಲೆ ಸುಲಭ ಪೂಜೆಯ ಮಾಡಿ ಹರಿಗೆ ಅಂತ ಹೇಳ್ತಾರಲ್ಲ, ಹಾಗೆ ನಿತ್ಯದಲ್ಲಿ ಪೂಜೆ ಮಾಡುವಂತಹ ಆ ಜ್ಞಾನಿಗಳ ಹೃದಯದಲ್ಲಿ ನೀನು ಇರ್ತೀಯಲ್ಲ, ಜ್ಞಾನಿಗಳ ಹೃದಯದಲ್ಲಿ ಇದ್ದು ಅವರು ಮಾಡುವಂತಹ ಪೂಜೆಯನ್ನು ನೀನು ಸ್ವೀಕಾರ ಮಾಡ್ತೀಯಲ್ಲ, ಅಂತಹ ನಿಸ್ಸೀಮ ಮಹಿಮಾ ಶ್ರೀಕೃಷ್ಣ ನಮ್ಮ ಮನೆಯ ಹಸಿಗೆ ಬಾ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಮುತ್ತಿನ ಸತ್ತಿಗೆ ನವರತ್ನದ ಚಾಮರ ಸುತ್ತ ನಲಿವ ಸುರಸ್ತ್ರೀಯರ ನೃತ್ಯವ ನೋಡುತ್ತ ಚಿತ್ರವಾದ್ಯಂಗಳ ಸಂಪತ್ತಿನ ಹರಿಯೇ ಹಸಿಗೆ ಬಾ ಶೋಭಾನೆ. ಭಗವಂತ ತಾನು ಬರಬೇಕಾದರೆ ಶ್ವೇತಛತ್ರ ನವರತ್ನ ಖಚಿತವಾದಂತಹ ಬಿಳಿದಾದ ಚಾಮರಗಳು ಸುತ್ತ ನಲಿವಂತಹ ಸುರಸ್ತ್ರೀಯರು, ಆ ನೃತ್ಯ ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ. ನೋಡಿ, ಭಗವಂತ ಬರ್ತಾ ಇದ್ದರೆ ಈ ರೀತಿಯಾಗಿ ಇರ್ತದೆ. ಅಂಬುಜಾಕ್ಷನೇ ಬಾರೋ ಅಂಬುಜವದನನೆ ಅಂಬುಜಲಯ ಪತೆ ಅಂಬುಜನಾಭನೆ ಅಂಬುಜ ಭವಜನಕ ಅಂಬುಜಾರಿಧರ ಅಂಬುಜ ನಿವಾಸ ಅಂಬುಜ ಮಿತ್ರ ತೇಜ ಕೊಂಬು ಕಹಳೆಗಳು ಬಂಬೋರಿಡುತ್ತಿರೆ ತುಂಬುರು ನಾರದರಿಂಪಗೆ ಪಾಡಲು ಸಂಭ್ರಮದಲ್ಲಿ ವಾದ್ಯ ಧಿಮಿಕಿ ಧಿಮಿಕೆನುತ ಸಂಭ್ರಮದಿಂದಲಿ ಬಾರೋ ಶಂಭು ವಂದಿತನೇ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಮನಕೆ ಬಾರಯ್ಯ ಸುಧಾಮನ ಸಕಹರಿಯೇ ಸೋಮನ ಧರಿಸಿದವನ ಮನ ಕುಮುದಕ್ಕೆ ಚಂದ್ರ ಮನೆ ಕೇಳು ಎನ್ನ ದುಮ್ಮನವನೇ ಪರಿಹರಿಸಿ ಒಮ್ಮನ ಕೊಡುವ ಹಿಗಿರಿ ತಿಮ್ಮನೆ ಕೇಳೋ ಭಿನ್ನಪ ಮನ ನಿನ್ನದು ಹೇ ಮನಸಿ ಜರೊಡೆಯನೆ ಸುಮನಸರೊಡೆಯನೆ ಬೊಮ್ಮನ ಪೆತ್ತವನೆ ಸುಮ್ಮನೆ ತಡವ್ಯಾಕೋ ನಿಮ್ಮವರೊಳ ಹಿಮ್ಮನೆ ಮಾಡದೆ ಗಮ್ಮನೆ ಬಾ ವೆಂಕಟ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ. ಎಲ್ಲರೂ ಕೂಡ ಕುಣಿತಾ ಇರ್ತಾರಂತೆ ಸುರಸ್ತ್ರೀಯರು. ಭಗವಂತ ಬರಬೇಕಾದ್ರೆ ಏನೇನಿರ್ತದೆ? ಹಾರಕೆಯೂರ ಹೊನ್ನುಂಗೂರ ಬೆರಳ ಹಾರದ ನಡುವೆ ಹಾಕಿದ 7 ಪದಕ ತೋರ ಮುತ್ತಿನ ಕಂಠ ಮಾಲೆ ಮಾಲಿಕೆಯು 7 ಗಿರಿವಾಸ ವೆಂಕಟ ಬಂದ ಮನೆಗೆ ವೆಂಕಟ ಬಂದ ಮನೆಗೆ ಇಂದು ನಾನೇನೋ ಸುಕೃತವ ಮಾಡಿದೆನು ಮಂಗಳ ಮಹಿಮಾ ವೆಂಕಟ ಬಂದ ಮನೆಗೆ. ಆ ಭಗವಂತ ಬರ್ತಾ ಇದ್ದಂತೆ. ಆ ಭಗವಂತನನ್ನ ಮುತ್ತಿನ ಸತ್ತಿಗೆ ಚಾಮರ ನವರತ್ನದ ಖಚಿತವಾದ ಎಲ್ಲ ರೀತಿಯಾದಂತಹ ನವರತ್ನ ಖಚಿತವಾದ ಚಾಮರ ಸುತ್ತ ನಲಿಯುವಂತಹ ಸುರ ಸ್ತ್ರೀಯರು ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಭಂಗ ನರಸಿಂಗಾಂಗ ಜನಕ ಸಾರಂಗ ರಥಾಂಗ
ಪಾಣಿ ಸಂಗನಿ ಸಂಗ ವಿಹಂಗಮ ತಂಗ ಪ್ಲವಂಗ ನಾಯಕ ಪರಿಪಾಲ ಸಂಗೀತ ಲೋಲ ಗೋಪಾಂಗನೆಯರ ಅಂತರಂಗ ಸಂತಾಪ ವಿದೂರ ಬಾಬಾ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಹತ್ತಾವತಾರದ ಹರಿಯೇ ಘನ ಸಿರಿಯೇ ನಾಮತೊಬ್ಬರನು ಹೇಗೆ ಕರೆಯೇ ಭೃತ್ಯರ ಸಂಗದೊಳಾಡುವ ದೊರೆಯೇ ಎನ್ನತ್ತೀನಿಯಾಡುವ ಮರಿಯೇ ಚಿತ್ತದೊಲಭ ನಮ್ಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ ಅತಿತ್ತ ಪೋಗದೆ ಇತ್ತ ಬರಯ್ಯ ಎನ್ನತ್ರ ವೆಂಕಟ ದೊರೆಯೇ ಬಾಬಾ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ. ಹೀಗೆ ಭಗವಂತನನ್ನು ಕರೀತಾ ಎಲ್ಲ ಸುರಸ್ತ್ರೀಯರು ನಲಿತಾ ಇದ್ದಾರಂತೆ, ನೃತ್ಯವನ್ನು ನೋಡ್ತಾ ಇದ್ದಾರೆ. ನೋಡಿ, ನಾವು ಭಗವಂತನ ಪೂಜೆ ಆದ ಮೇಲೆ ಛತ್ರ ಚಾಮರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಹಳು ಮಹಾಲಕ್ಷ್ಮೀ ದೇವಿ. ನಿತ್ಯದಲ್ಲಿ ಮಾಡ್ತಾಳಂತೆ. ಹಾಗೆ ಭಗವಂತನಿಗೆ ಚಾಮರವನ್ನು ಬೀಸಬೇಕು, ಭಗವಂತನಿಗೆ ಮತ್ತು ದರ್ಪಣವನ್ನು ತೋರಿಸಬೇಕು, ಭಗವಂತನಿಗೆ ಛತ್ರವನ್ನು ಹಿಡಿಯಬೇಕು. ಹೀಗೆ ಭಗವಂತನಿಗೆ ಧ್ವಜವನ್ನು ತೋರಿಸಬೇಕು, ಧ್ವಜವನ್ನು ಹಿಡಿಯಬೇಕು. ಹೀಗೆ ಪೂಜೆ ಆದ ನಂತರದಲ್ಲಿ ಶ್ವೇತಛತ್ರ, ನವರತ್ನ ಖಚಿತವಾದಂತಹ ಚಾಮರ, ಇದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅನಂತರದಲ್ಲಿ ಈ ಭಗವಂತನ ಸೇವೆ ಬ್ರಹ್ಮಾದಿ ದೇವತೆಗಳು ಕೂಡ ಮಾಡ್ತಾರಂತೆ. ಇಷ್ಟೆಲ್ಲ ಆದ ಮೇಲೆ ಎಲ್ಲವನ್ನು ಭಗವಂತನ ದೇವ ಪೂಜೆಯನ್ನು ಮುಗಿದಾಕ್ಷಣದಲ್ಲಿ ಇದೆಲ್ಲವನ್ನು ಸಮರ್ಪಣೆ ಮಾಡಬೇಕಂತೆ, ಕುಣಿಯಬೇಕಂತೆ ಭಗವಂತನ ಮುಂದೆ. ಕುಣಿತ ಕುಣಿತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೇ ಪರದೈವವೆಂದು ಹರಿಯು ಮುಡಿದ ಹೂವು ಹರಿವಾಣದೊಳಗಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿಕ್ಕುತಲಿ ಅಂತ ಹೇಳಿದಂತೆ ಭಗವಂತನ ಮುಂದೆ ಕುಣಿಯಬೇಕಂತೆ. ಹಾಗೆ ಎಲ್ಲ ಸ್ತ್ರೀಯರು ಕೂಡ ಕುಣಿತಾ ಇದ್ದಾರೆ. ಇಂತಹ ಭಗವಂತ, ಇಷ್ಟು ವೈಭವೋಪೇತವಾಗಿ ಬರುವಂತಹ ಭಗವಂತ ನಮ್ಮ ಮನೆಯ ಹಸಿಗೆ ಬಾ ಎನ್ನುವುದಾಗಿ ಕರಿತಾ ಇದ್ದಾರೆ. ಮುತ್ತಿನ ಸತ್ತಿಗೆ ನವರತ್ನದ ಚಾಮರ ಸುತ್ತ ನಲಿವ ಸುರಸ್ತ್ರೀಯರ ನೃತ್ಯವ ನೋಡುತ್ತ ಚಿತ್ರವಾದ್ಯಂಗಳ ಸಂಪತ್ತಿನ ಹರಿಯೇ ಹಸಿಗೆ ಬಾ ಶೋಭಾನೆ ಎನಲು ನಗುತ್ತಾ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿಯರೊಡಗೂಡಿ ಅನಂತ ವೈಭವದಿ ಕುಳಿತ ಕೃಷ್ಣನ 4 ದಿನದುತ್ಸವ ನಡೆಸಿದರು ಶೋಭಾನೆ. ಈ ರೀತಿಯಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದರೆ ಭಗವಂತ, ಭಕ್ತರು ಪ್ರಾರ್ಥನೆ ಮಾಡಿದರೆ ಓಡಿ ಬಂದು ಬಿಡುತ್ತಾನೆ. ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಗವದ್ಭಕ್ತರು, ನನ್ನ ಭಕ್ತರು ಯಾರು ಎಲ್ಲಿ ಹಾಡಿ ಹೊಗಳ್ತಾ ಇರ್ತಾರೆಯೋ ಅಲ್ಲಿ ನಾನು ಓಡಿ ಹೋಗಿಬಿಡ್ತೇನೆ. ಭಕ್ತವತ್ಸಲನೆಂಬೋ ಬಿರುದು ಬೇಕಾದರೆ ಭಕ್ತರಾಧೀನನಾಗಿ ಇರಬೇಡವೇ. ಯುಕ್ತಿಯಲ್ಲಿ ನಿನ್ನಂಥ ದೇವರನ ಕಾಣೆ ಮುಕ್ತೀಶ ಪುರಂದರ ವಿಠಲ ಪಂಢರಿರಾಯ ಮುಯ್ಯಕ್ಕೆ ಮುಯ್ಯ ತೀರಿತೋ ಮುಯ್ಯಕ್ಕೆ ಮುಯ್ಯ ತೀರಿತೋ. ಭಕ್ತವತ್ಸಲನೆಂಬ ಬಿರುದು ಬೇಕಾದರೆ, ನಾನು ಭಕ್ತವತ್ಸಲ ಅನಿಸ್ಕೋಬೇಕು ಅಂದರೆ ಭಗವದ್ಭಕ್ತರು ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತೇನೆ. ಧ್ರುವ ಕರೆದ ಅಲ್ಲಿ ಹೋದೆ, ಪ್ರಹ್ಲಾದ ಕರೆದ ಅಲ್ಲಿ ಹೋದೆ, ದ್ರೌಪದಿ ಕರೆದ್ಲು ಅಲ್ಲಿ ಹೋದೆ, ಕರಿರಾಜ ಕರೆದ ಅಲ್ಲಿ ಹೋದೆ. ಆ ನಿಟ್ಟಿನಲ್ಲಿ ನನ್ನ ಭಕ್ತರು ಎಲ್ಲಿ ಕರೀತಾರೋ ಅಲ್ಲಿ ನಾನು ಹೋಗ್ತೇನೆ. ರಕ್ಕಸ ಸುತನಲ್ಲವೇನೋ ಧ್ರುವರಾಯ ಚಿಕ್ಕವನಲ್ಲವೇನೋ ರಾಮ. ರಕ್ಕಸ ಸುತನಲ್ಲವೇನೋ ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಾಮಿಳ ನಿಮ್ಮ ಅಕ್ಕನ ಮಗನೇನೋ. ನಾನೇನ ಮಾಡಿ
ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ. ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ದ್ರೌಪದಿ ಕರೆಯಲು ದಿವ್ಯ ವಸನವಿತ್ತೆ ಕೌಪಿನ ಧರಿಸಿದ ಕೌತುಕ ತಿಳಿಯದು. ದ್ರೌಪದಿ ಕರೆದಾಗ ಕೋಟಿ ಕೋಟಿ ಸೀರೆಗಳನ್ನು ಕೊಟ್ಟೆ ಭಗವಂತ. ಆದರೆ ಅದೇ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದಾಗ ಕೌಪೀನದ ಮೇಲೆ ಕುಳಿತುಕೊಂಡೆಲ್ಲೋ. ಹೀಗೆ ಭಗವಂತ ಕೇಳಿದ್ದ ಭಕ್ತರಿಗೆ ಎಲ್ಲವನ್ನ ನೀಡುವಂತಹ ಭಗವಂತ, ಕೇಳಿದ ಕ್ಷಣದಲ್ಲಿ ಓಡಿ ಬರುವಂತಹ ಭಗವಂತ. ಹೀಗೆ ಎಲ್ಲ ಸುರಸ್ತ್ರೀಯರು ಪ್ರಾರ್ಥನೆಯನ್ನು ಮಾಡಿದರೆ ಭಗವಂತ ಹಸೆಗೆ ಬಂದಿದ್ದಾನೆ. ಲಕ್ಷ್ಮಿಯ ಒಡಗೂಡಿ ಕುಳಿತುಕೊಂಡಿದ್ದಾನೆ ಭಗವಂತ. ಅನಂತ ವೈಭವ. ಭಗವಂತ ಬಂದಿದ್ದಾನೆ ಅಂದರೆ ವೈಭವ ಕೇಳಬೇಕೆ? ಮನೆಗೆ ಅಳಿಯ ಬರ್ತಾನಂದ್ರೇನೇ ಮನೆಯಲ್ಲಿರೋ ಅತ್ತೆ ಮಾವ ಏನು ವೈಭವ ಮಾಡಿರ್ತಾರೆ. ಇನ್ನು ಜಗತ್ತಿಗೆ ಅಳಿಯನೂ ಹೌದು, ಜಗತ್ತಿಗೆ ತಂದೆಯೂ ಹೌದು, ಜಗತ್ತಿನ ಮಗನೂ ಹೌದು. ಅಂತಹ ಭಗವಂತ ಬಂದಾಗ ಎಷ್ಟು ವೈಭವ ಇರಲಿಕ್ಕಿಲ್ಲ. ಒಂದು ದಿನದ ಉತ್ಸವ ಸಾಕಾಗಲಿಲ್ವಂತೆ. ಆ ಕೃಷ್ಣನ 4 ದಿನದ ಉತ್ಸವವನ್ನು ಎಲ್ಲರೂ ಕೂಡ ನಡೆಸಿದರು ಎನ್ನುವುದಾಗಿ ತಿಳಿತಾ ಇದ್ದೇವೆ. ಎನಲು ನಗುತ್ತಾ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮಿಯ ಒಡಗೂಡಿ ಅನಂತ ವೈಭವದಿ ಕುಳಿತ ಕೃಷ್ಣನ 4 ದಿನದೋತ್ಸವ ನಡೆಸಿದರು. ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.